ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಅಘನಾಶಿನಿ ನದಿ ತಟದಲ್ಲಿರುವಂತಹ ಸಿದ್ದಾಪುರ ತಾಲೂಕಿನ ವಾಜ್ಗದ್ದೆ ಅನ್ನುವಂತಹ ಒಂದು ಊರಿನಲ್ಲಿ ಇದ್ದೀನಿ. ಈ ಊರನ್ನು ನೋಡ್ತಾ ಇದ್ದೀರಿ ನೀವು. ಪ್ರಶಾಂತ ಪರಿಸರದಲ್ಲಿ ಇರುವಂತಹ ಒಂದು ಗ್ರಾಮದ ವೈಶಿಷ್ಟ್ಯ ಏನು ಅಂತಂದರೆ, ಇಲ್ಲೊಂದು ದುರ್ಗಾ ವಿನಾಯಕ ಅನ್ನುವಂಥ ದೇವಸ್ಥಾನ ಇದೆ. ಈ ದೇವಸ್ಥಾನದ ಅಡಿಯಲ್ಲಿ ದುರ್ಗಾ ವಿನಾಯಕ ಕೃಷಿ ಯುವಕ ಸಂಘ ಅಂತ ಹೇಳಿಕೊಂಡು ಇಲ್ಲಿಯ ಯುವಕರೆಲ್ಲ ಸೇರಿ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದಾರೆ. ಅದರಲ್ಲಿ ವೈಚಾರಿಕವಾಗಿರುವಂಥ ಕೆಲಸವನ್ನು, ಲೈಬ್ರರಿ ಮಾಡುವಂಥದ್ದು, ಆಮೇಲೆ ಊರಿನಲ್ಲಿ ಇರುವಂತಹ ಸಾಮಾಜಿಕ ಸಾಂಸ್ಕೃತಿಕ ಪ್ರತಿಭೆಗಳಿಗೆ ಅವಕಾಶಗಳನ್ನು ನೀಡ್ತಾ, ಪ್ರೋತ್ಸಾಹವನ್ನು ಕೊಡ್ತಾ ಭಾಳ ಜನ ಪರವಾಗಿ ಅಂದರೆ ಸಮಾಜಮುಖಿಯಾಗಿರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಊರಿನಲ್ಲಿ ಸಿದ್ದಾಪುರ ತಾಲೂಕಿನ 8ನೇ ಸಾಹಿತ್ಯ ಸಮ್ಮೇಳನ ನಾಡಿದ್ದು ಶನಿವಾರ ದಿವಸ ನಡೀಲಿಕ್ಕಿದೆ. ಹಾಗಾಗಿ ಇಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಸೊ ನಮ್ಮ ಅಪೇಕ್ಷೆ ಏನಂತಂದರೆ, ನಾವು ಇಂತಹ ಒಂದು ಭಾಳ ವೈಶಿಷ್ಟ್ಯಪೂರ್ಣವಾಗಿರುವಂತಹ, ಭಾಳ ಸರಳವಾಗಿರುವಂತಹ ಒಂದು ಊರು, ಜನ, ಇವರ ಮಧ್ಯದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದರೆ, ಸೊ ಇತರರಿಗೆ ಕೂಡ ಒಂದು ಊರಿನಲ್ಲಿ ಒಂದು ಲೈಬ್ರರಿಯನ್ನು ಕಟ್ಬೋದು, ಒಂದು ಸ್ಕೂಲನ್ನು ಭಾಳ ವ್ಯವಸ್ಥಿತವಾಗಿ ಇಡ್ಬೋದು, ಆಮೇಲೆ ಒಂದು ದೇವಸ್ಥಾನವನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡ್ಬೋದು ಅನ್ನೋದನ್ನು ಹೊರ ಪ್ರಪಂಚಕ್ಕೆ ತಿಳಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಸೊ ನೀವೆಲ್ಲ ಭಾಳ ಪ್ರೀತಿಯಿಂದ, ಆಸಕ್ತಿಯಿಂದ ಇಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಬಂದರೆ ಇಲ್ಲಿಯ ವೈಶಿಷ್ಟ್ಯ ನಿಮಗೂ ಅರ್ಥ ಆಗುತ್ತೆ. ಸೊ ಮತ್ತೆ ಸಿಗ್ತಾ ಇರೋಣ. ಸಾಹಿತ್ಯ ಸಮ್ಮೇಳನ ಹಾಗೂ ಇತರ ಎಲ್ಲ ವರದಿಗಳನ್ನು ನಾವು ನಮ್ಮ ಸಮಾಜಮುಖಿ ಯೂಟ್ಯೂಬ್ ಮತ್ತು ಸಮಾಜಮುಖಿ.net ನ್ಯೂಸ್ ಪೋರ್ಟಲ್ ಹಾಗೂ ನಮ್ಮ ಫೇಸ್ಬುಕ್ನ ಕನ್ನಡ ಸಮಾಜಮುಖಿ ಮತ್ತು ಸಮಾಜಮುಖಿ.net ಪೇಜ್ಗಳಲ್ಲಿ ಇವುಗಳೆಲ್ಲ ಸುದ್ದಿಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ಸದಾ ನಾವು ಕೊಡ್ತಾ ಇರುವಂಥ ಸುದ್ದಿಗಳ ಜೊತೆಗೆ ನಮ್ಮನ್ನು ಫಾಲೋ ಮಾಡ್ತಾ ಇರಿ, ಶೇರ್, ಲೈಕ್ ಮಾಡ್ತಾ, ಸಬ್ಸ್ಕ್ರೈಬ್ ಮಾಡ್ತಾ ನೀವು ನಮ್ಮ ಬೆಂಬಲಕ್ಕಿರಿ. ನಾವು ಕೂಡ ಭಾಳ